ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆದರದ ಸುಸ್ವಾಗತ. ಇಂದು ನಾವು ನಾಗಾ ಸಾಧುಗಳ ಕುರಿತು ತಿಳಿದುಕೊಳ್ಳೋಣ. ವಿಡಿಯೋ ನೋಡುವ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಬಟನ್ನನ್ನು ಕ್ಲಿಕ್ ಮಾಡಿ. ನಾಗಾ ಸಾಧುಗಳು ಕೆಲವು ವರ್ಷಗಳ ಕಾಲ ಒಂದೇ ಸ್ಥಳದಲ್ಲಿ ವಾಸಿಸಿದ ನಂತರ ಅವರು ಸ್ಥಳಗಳನ್ನು ಬದಲಾಯಿಸುತ್ತಾರೆ. ಇವರ ಜೀವನವು ತಪಸ್ಸು, ಸರಳತೆ ಮತ್ತು ಅತೀಂದ್ರಿಯ ನಿಯಮಗಳಿಂದ ತುಂಬಿದೆ. ನಾಗಾ ಸಾಧುಗಳ ಜೀವನ. ನಾಗಾ ಸಾಧುಗಳು ವಿವಿಧ ಅಖಾಡಗಳು ಅಥವಾ ಮಠಗಳಿಗೆ ಸೇರಿದವರು. ಇವರು ಆಧ್ಯಾತ್ಮಿಕ ಜ್ಞಾನದ ಹುಡುಕಾಟದಲ್ಲಿ ತಮ್ಮ ಜೀವನವನ್ನು ಕಳೆಯುತ್ತಾರೆ. ಇವರನ್ನು ದೇಹದ ಮೇಲಿನ ಬೂದಿಯಿಂದ ಗುರುತಿಸಲಾಗುತ್ತದೆ. ಇದು ಅವರ ಲೌಕಿಕ ಆಸೆಗಳು ಮತ್ತು ಸಂಪತ್ತನ್ನು ತ್ಯಜಿಸಿರುವುದನ್ನು ಸಂಕೇತಿಸುತ್ತದೆ. ನಾಗಾ ಸಾಧುಗಳ ರಹಸ್ಯಗಳು. ನಾಗಾ ಸಾಧುಗಳು ಹಿಮಾಲಯ ಮತ್ತು ಗುಹೆಗಳಲ್ಲಿ ವಾಸಿಸುತ್ತಾರೆ. ಅವರು ಹೆಚ್ಚಾಗಿ ಅಖಾಡ, ಆಶ್ರಮ ಅಥವಾ ದೇವಾಲಯದೊಂದಿಗೆ ಸಂಬಂಧ ಹೊಂದಿರುತ್ತಾರೆ. ಹಾಗೆಯೇ ಇವರು ಹೆಚ್ಚಾಗಿ ಗುಂಪುಗಳಲ್ಲಿ ವಾಸಿಸುತ್ತಾರೆ. ಈ ಸಾಧುಗಳಲ್ಲಿ ಕೆಲವರು ತಪಸ್ಸು ಮಾಡಲು ಹಿಮಾಲಯ ಮತ್ತು ಗುಹೆಗಳಿಗೆ ಹೋಗುತ್ತಾರೆ. ಅವರು ಅರ್ಧಕುಂಭ ಮತ್ತು ಮಹಾಕುಂಭದಲ್ಲಿ ನಗ್ನರಾಗುತ್ತಾರೆ. ತಮ್ಮ ದೇಹದ ಮೇಲೆ ಬೂದಿಯನ್ನು ಹಾಕಿಕೊಂಡು ನೃತ್ಯ ಮಾಡುತ್ತಾರೆ ಮತ್ತು ಹಾಡುತ್ತಾರೆ. ಗುಹೆಗಳಲ್ಲಿಯೇ ಧ್ಯಾನ. ನಾಗಾ ಸನ್ಯಾಸಿಗಳು ಒಂದು ಗುಹೆಯಲ್ಲಿ ಕೆಲವು ವರ್ಷಗಳ ಕಾಲ ಧ್ಯಾನ ಮಾಡಿ ನಂತರ ಮತ್ತೊಂದು ಗುಹೆಗೆ ಹೋಗುತ್ತಾರೆ. ಇದು ಅವರ ನಿಖರವಾದ ಸ್ಥಳವನ್ನು ಕಂಡುಹಿಡಿಯಲು ಕಷ್ಟವಾಗುತ್ತದೆ. ಈ ನಾಗಸಾಧುಗಳಲ್ಲಿ ಅನೇಕರು ಬಟ್ಟೆಗಳನ್ನು ಧರಿಸಿ ತಪಸ್ಸು ಮಾಡುತ್ತಾರೆ. ಇನ್ನೂ ಕೆಲವರು ರಹಸ್ಯ ಸ್ಥಳಗಳಲ್ಲಿ ನಗ್ನವಾಗಿ ಧ್ಯಾನ ಮಾಡುತ್ತಾರೆ. ಈ ಸನ್ಯಾಸಿಗಳು ತಮ್ಮ ಇಡೀ ಜೀವನವನ್ನು ಗಿಡಮೂಲಿಕೆಗಳು ಮತ್ತು ಗೆಡ್ಡೆಗಳನ್ನು ತಿನ್ನುತ್ತಾ ಕಳೆಯುತ್ತಾರೆ. ಅನೇಕ ನಾಗಸಾಧುಗಳು ಕಾಡಿನಲ್ಲಿ ಸಂಚರಿಸುತ್ತಾರೆ ಮತ್ತು ವರ್ಷಗಳ ಕಾಲ ಕಣ್ಮರೆಯಾಗಿರುತ್ತಾರೆ ಮತ್ತು ನಂತರ ಮುಂದಿನ ಕುಂಭ ಅಥವಾ ಅರ್ಧ ಕುಂಭದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ರಾತ್ರಿ ಹೊತ್ತೇ ಪ್ರಯಾಣ, ಹಗಲಿನಲ್ಲಿ ವಿಶ್ರಾಂತಿ. ನಾಗಾ ಸಾಧುಗಳು ರಾತ್ರಿಯಲ್ಲಿ ಕಾಡಿನ ಮೂಲಕ ಪ್ರಯಾಣಿಸುತ್ತಾರೆ. ಅವರು ಯಾವುದೇ ಹಳ್ಳಿ ಅಥವಾ ನಗರಕ್ಕೆ ಹೋಗುವುದಿಲ್ಲ, ಆದರೆ ಕಾಡಿನಲ್ಲಿ ಮತ್ತು ನಿರ್ಜನ ರಸ್ತೆಗಳಲ್ಲಿ ವಾಸವಾಗಿರುತ್ತಾರೆ. ಅವರು ಹಗಲಿನಲ್ಲಿ ವಿಶ್ರಾಂತಿ ಪಡೆಯುತ್ತಾರೆ, ಆದ್ದರಿಂದ ಅವರು ಬರುವುದನ್ನು ಅಥವಾ ಹೋಗುವುದನ್ನು ಯಾರೂ ಕೂಡ ನೋಡುವುದಿಲ್ಲ. ನಾಗಸಾಧುಗಳ ಕಟ್ಟುನಿಟ್ಟಾದ ಆಹಾರ ನಿಯಮಗಳು. ನಾಗಸಾಧುಗಳು ಸಾಮಾನ್ಯವಾಗಿ ಬೇರುಗಳು, ಹಣ್ಣುಗಳು ಮತ್ತು ಹೂವುಗಳನ್ನು ಹಾಗೂ ಎಲೆಗಳನ್ನು ತಿನ್ನುವತ್ತ ಗಮನವನ್ನು ಹರಿಸುತ್ತಾರೆ. ಅವರು ಮಲಗುವಾಗ ಯಾವುದೇ ರೀತಿಯ ಕೃತಕ ವಸ್ತುಗಳ ಮೇಲೆ ಮಲಗಲು ಸಾಧ್ಯವಿಲ್ಲ. ಅವರಿಗೆ ನೆಲದ ಮೇಲೆ ಮಲಗಲು ಮಾತ್ರ ಅವಕಾಶವಿದೆ. ಅವರು ಭಿಕ್ಷೆ ಬೇಡುವ ಮೂಲಕ ಆಹಾರವನ್ನು ತಿನ್ನುತ್ತಾರೆ. ನಾಗಾ ಸಾಧುಗಳು ದಿನಕ್ಕೆ ಒಮ್ಮೆ ಮಾತ್ರ ಆಹಾರವನ್ನು ತಿನ್ನುವ ನಿಯಮವನ್ನು ಹೊಂದಿದ್ದಾರೆ. ಅದನ್ನು ಅವರು ಭಿಕ್ಷೆ ಬೇಡುವ ಮೂಲಕ ಪಡೆಯುತ್ತಾರೆ. ಅವರು ಒಮ್ಮೆ ಗರಿಷ್ಠ 7 ಮನೆಗಳಿಂದ ಭಿಕ್ಷೆ ಸಂಗ್ರಹಿಸಬಹುದು. ಎಲ್ಲ 7 ಮನೆಗಳಿಂದ ಅವರಿಗೆ ಏನೂ ಸಿಗದಿದ್ದರೆ ಅವರು ಹಸಿವಿನಿಂದ ಬಳಲಬೇಕಾಗುತ್ತದೆ. ಲಭ್ಯವಿರುವ ಯಾವುದೇ ಆಹಾರವನ್ನು ಅವರು ಗೌರವದಿಂದ ಸ್ವೀಕರಿಸುತ್ತಾರೆ. ಅಖಾಡ ಮತ್ತು ಕೊತ್ವಾಲರ ಪಾತ್ರ. ಅಖಾಡಗಳ ಸಂಪ್ರದಾಯದ ಪ್ರಕಾರ ದೀಕ್ಷೆಯನ್ನು ಪೂರ್ಣಗೊಳಿಸಿದ ನಂತರ ನಾಗಾ ಸಾಧುಗಳು ಅಖಾಡವನ್ನು ತೊರೆದು ಧ್ಯಾನ ಮಾಡಲು ಕಾಡು ಮತ್ತು ಪರ್ವತಗಳಿಗೆ ಹೋಗುತ್ತಾರೆ. ಅಖಾಡ ಮತ್ತು ನಾಗಾ ಸಾಧುಗಳ ನಡುವೆ ಸಂಪರ್ಕವನ್ನು ಕಾಪಾಡಿಕೊಳ್ಳುವುದು ಕೊತ್ವಾಲ್ ಅವರ ಪಾತ್ರವಾಗಿದೆ. ಕುಂಭದಂತಹ ದೊಡ್ಡ ಹಬ್ಬಗಳು ಬಂದಾಗ ಕೊತ್ವಾಲ್ ಅವರ ಮಾಹಿತಿಯ ಮೇರೆಗೆ ನಾಗಾ ಸಾಧುಗಳು ಅಲ್ಲಿಗೆ ತಲುಪುತ್ತಾರೆ. ಪರ್ವತಗಳು ಮತ್ತು ಗುಹೆಗಳಲ್ಲಿ ಆಧ್ಯಾತ್ಮಿಕ ಅಭ್ಯಾಸ.
ಪರ್ವತ ಪ್ರದೇಶಗಳಿಗೆ ಪ್ರಯಾಣಿಸುವವರು ದೇವಾಲಯಗಳು ಮತ್ತು ಆಶ್ರಮಗಳಲ್ಲಿ ಅಂತಹ ನಾಗಾ ಸಾಧುಗಳನ್ನು ಕಾಣಬಹುದು. ನಮ್ಮ ಹಿಂದೂ ಧರ್ಮದಲ್ಲಿ ನಾಗಾ ಸಾಧುಗಳ ಪಾತ್ರ ಬಹಳ ಪ್ರಮುಖವಾದದ್ದು. ನೋಡಿದರಲ್ಲ ವೀಕ್ಷಕರೇ, ನಾಗಾ ಸಾಧುಗಳ ಕುರಿತು ಮಾಹಿತಿ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.